ಟೊಮೊಟೊ ಹಾಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನೊಂದು 8 ಹಾಕ್ಕೊಂಡಿದ್ದೀನಿ, 9. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಕ್ಕರ್ಗೆ ಹಾಕಿ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಷಲ್ ಕೂಗಿಸಿ. 4ರಿಂದ 5 ವಿಷಲ್ ಆದಮೇಲೆ ನೋಡಿ ಎಷ್ಟು ಹೆಂಗಾಗಿದೆ ಅಂತ. ಈ ಥರ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಅದನ್ನು ತಟ್ಟೆಗೆ ಎಲ್ಲ ಟೊಮೊಟೊ ಬೆಂದಿರೋದನ್ನೆಲ್ಲ ತೊಗೊಂಡು ಈ ಥರ ಪ್ರೆಸ್ ಮಾಡಿ ತಣ್ಣಗಾಗಕ್ಕೆ ಇಡಬೇಕು. ತಣ್ಣಗಾದ್ಮೇಲೆ ಈ ರಸನ ಹಂಗೆ ಇರಲಿ. ಇದಕ್ಕೆ ಟೊಮೊಟೊನ ಜಾರಿಗೆ ಹಾಕಿ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಬಿಟ್ಟು ರುಬ್ಬಿ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಏನು ಬೇಕು ಅಂದರೆ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಹಿಂಗು ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಒಂದು 4 ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಇಟ್ಕೊಂಡಿರೋದು ಅಷ್ಟನ್ನು ರೆಡಿ ಮಾಡಿಕೊಂಡು ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಒಂದು 4ರಿಂದ 5 ಸ್ಪೂನ್ ಮೆಣಸು ಹಾಕಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಹುರಿಬೇಕು. ತೀರಾ ರೈಸ್ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಕಮ್ಮಿ ಉರಿನಲ್ಲೇ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಚೆನ್ನಾಗಿ ಹುರ್ಕೋಬೇಕು, ಬೇಯಿಸಬಾರ್ದು. ಹಿಂಗಾದ್ಮೇಲೆ ನೋಡಿ, ಹಿಂಗಾದ್ಮೇಲೆ ನೆಕ್ಸ್ಟು ಜೀರಿಗೆ ಹಾಕಬೇಕು. ಮೆಣಸು ಎಷ್ಟು ಹಾಕಿರ್ತೀರ ಅದಕ್ಕೆ ಡಬಲ್ ಜೀರಿಗೆ ಹಾಕಬೇಕು. ಅದನ್ನು ಅದ್ರ ಜೊತೆ ಚೆನ್ನಾಗಿ ಹುರ್ಕೋಬೇಕು. ಕಮ್ಮಿ ಉರಿಲೇ ಹುರಿಬೇಕು, ಜಾಸ್ತಿ ರೈಸ್ ಮಾಡೋಂಗಿಲ್ಲ. ಮಾಡಿದ್ರೆ ಫುಲ್ಲು ಸಿದೋಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ಬೆಚ್ಚಗಾಗಲಿ. ತೀರಾ ರೋಸ್ಟ್ ಮಾಡಿ ಜೀರಿಗೆ ಬೇಗ ಹುರ್ಕೋಬೋದು. ಹುರಿದ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನೀವು ಪುಡಿನಾರ ಮಾಡ್ಕೋಬೋದು, ಇಲ್ಲ ಕುಟಾಣಿ ಇದ್ದರೆ ಜಜ್ಜಿಕೊಂಡು ಪೌಡ್ರು ತರಿಯಾಗೇ ಇರಲಿ ಸ್ವಲ್ಪ ಮಾಡಿಕೊಂಡು ನೆಕ್ಸ್ಟು ಟೊಮೊಟೊ ತಣ್ಣಗಾಗಿರುತ್ತಲ್ಲ ಅದನ್ನು ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಾದ್ಮೇಲೆ ಆ ರಸಕ್ಕೆ ಕುಕ್ಕರಲ್ಲಿ ಬೇಯಿಸಿದ ರಸ ಐತಲ್ಲ ಅದಕ್ಕೆ ಹಾಕ್ಬಿಟ್ಟು ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ ಕುದಿಯೋಕ್ಕೆ ಇಡಬೇಕು. ಅದು ಕುದಿಯೋ ಅಷ್ಟರಲ್ಲಿ ಪಕ್ಕದಲ್ಲಿ ನಾವು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಬಾಣಲಿಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಸ್ವಲ್ಪ ಚಿಟ ಪುಟ ಅಂದಾಗ ಹೆಂಗಾದೈತೆ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಆ ಥರ ಸ್ವಲ್ಪ ಸಿಮ್ಮಲ್ಲೇ ಇರಬೇಕು, ತೀರಾ ಒಗ್ಗರಣೆ ಸೇರಿಸ್ಬಾರ್ದು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಹಾಕಿ ನೋಡಿ, ಟೊಮೊಟೊ ಚೆನ್ನಾಗಿ ಕುದೀತಾ ಇದೆ. ಟೊಮೊಟೊ ಎಲ್ಲ ಹಾಕಿ ನೀವು ರಸನ ನೀರಾಕಿ ಹೆಚ್ಚಿಸ್ಕೋಬೇಕು. ರಸಮ್ಗೆ ಈಗ ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಿಂಗು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಕುಕ್ಕರಲ್ಲಿ ಬೇಯ್ತಾ ಇದೆಯಲ್ಲ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಳ್ಳಿಸ್ಬೇಕು. ಚೆನ್ನಾಗಿ ಕುದಿಬೇಕು, ಬೆಳ್ಳುಳ್ಳಿ ರಸ ಎಲ್ಲ ಬಿಡುತ್ತೆ. ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಚೆನ್ನಾಗೆಲ್ಲ ಕುದ್ದೆಲ್ಲ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಮಳ್ಳಬೇಕು. ಅದಕ್ಕೆ ಉಪ್ಪು ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ಪೌಡ್ರು ಮೆಣಸು ಜೀರಿಗೆ ಹುರಿದಿರ್ತೀರ ಅದು ಪುಡಿ ಎಲ್ಲ ರೆಡಿ ಮಾಡ್ಕೋಬೇಕು. ಅದು ಮಳ್ಳೋ ಅಷ್ಟರಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ಚೆನ್ನಾಗಿ ರಸಮ್ ಎಲ್ಲ ಕುದಿ ಎಲ್ಲ ಆದಮೇಲೆ ನೋಡಿ ಹೆಂಗಾಗಿದೆ ಅಂತ. ಶೀತ, ಜ್ವರ, ಕೆಮ್ಮು ಇದೆಲ್ಲ ಇದ್ದಾಗ ಒಳ್ಳೆಯದು. ಕೆಮ್ಮಿದ್ದಾಗೆಲ್ಲ ಇದನ್ನು ಮಾಡಿಕೊಂಡ್ರೆ ಕೆಮ್ಮೆಲ್ಲ ಬೇಗ ಆಗುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪು ಅನ್ನಕ್ಕೆ ತಿನ್ನಬೇಕು ಅಂತೇನಿಲ್ಲ, ಊಟಕ್ಕೆ ಹಾಕ್ಕೊಂಡು ಕುಡಿಬೋದು, ಎಷ್ಟು ಚೆನ್ನಾಗಿರುತ್ತೆ.
ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿ ಒಂದೇ ಒಂದು ಕುದಿ ಅಷ್ಟೇ ಕುದಿಸ್ಬೇಕು. ಆದಮೇಲೆ ಒಂದು ಕುದಿ ಕುದಿದ ಮೇಲೆ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಮೆಣಸು ಜೀರಿಗೆ ಹುರಿದಿರ್ತೀವಲ್ಲ ಆ ಪೌಡ್ರನ್ನ ಸುತ್ತ ಹಾಕಬೇಕು. ಮೇಲೇ ಇರಬೇಕು ಮೆಣಸು ಜೀರಿಗೆ ಪೌಡ್ರು. ಸೌಟಾಕಿ ತಿರುಗಬಾರ್ದು. ಒಂದು 5 ನಿಮಿಷ ಸೌಟಾಗಿ ತಿರುಗಬಾರ್ದು. ಕ್ಲೋಸ್ ಮಾಡಿ ಇಡಬೇಕು. ಕುಕ್ಕರ್ನ ಫುಲ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಆಗಲೇ ತಿರುಗಿಬಿಟ್ರೆ ಕಹಿ ಬರುತ್ತೆ. ಮೆಣಸು ಜೀರಿಗೆ ತಕ್ಷಣ ತಿರುಗಲೇಬಾರ್ದು. ಕ್ಲೋಸ್ ಮಾಡಿ ಇಟ್ಟುಬಿಡಿ. ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ. ಮಿಕ್ಸ್ ಮಾಡ್ಕೊಬೇಕು. ರೆಡಿ ರಸಮು ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು. ಬೇಗನೂ ಆಗುತ್ತೆ. ತುಂಬ ಚೆನ್ನಾಗಿದೆ.